ಸಿಎಂ ಡಿಸಿಎಂ ಪಟ್ಟು ಹೈಕಮಾಂಡ್ ಇಕ್ಕಟ್ ಕುರ್ಚಿ ಸಂಧಾನಕ್ಕೆ ಶೀಘ್ರವೇ ಸಂಧಾನ ಸಿಎಂ ಡಿಸಿಎಂ ಸಂಧಾನಕ್ಕೆ ರೆಡಿಯಾಗಿದೆಯಾ ವೇದಿಕೆ ಕುರ್ಚಿ ಕದನಕ್ಕೆ ಯಾವ ಸೂತ್ರ ರೆಡಿ ಮಾಡಿದೆ ಹೈಕಮಾಂಡ್ ಸಿಎಂ ಕುರ್ಚಿ ಕದನಕ್ಕೆ ಮುಲಾಮು ಹಚ್ಚಲಿಕ್ಕೆ ಮುಂದಾಗಿರುವಂತಹ ಹೈಕಮಾಂಡ್ ಕಾದಾಟಕ್ಕೆ ಅಂತ್ಯದ ರಣರೋಚಕ ತಿರುವು ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕದ ಸಮಯ ಬಂತ ಡಿಸೆಂಬರ್ 1ನೇ ತಾರೀಕು ಡಿಕೆ ಶಿವಕುಮಾರ್ಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಎನ್ನುವಂಥದ್ದು ಹೈಕಮಾಂಡ್ನಿಂದ ಬಂತ ಆದೇಶ ಡಿಸೆಂಬರ್ 1ಕ್ಕೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಆದ್ರೂ ಆಗಬಹುದಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದು ನಿಶ್ಚಯ ಅಂತ ಹೇಳ್ತಾ ಇರುವಂತ ಆಪ್ತರು ಗುಡ್ ನ್ಯೂಸ್ ನಿಶ್ಚಿತ ಅಂತ ರಾಮನಗರದ ಶಾಸಕ ಹುಸೇನ್ ಅವರು ಹೇಳಿರುವಂತಹ ಮಾತು. ಎಸ್ ವೀಕ್ಷಕರೇ, ಇಕ್ಬಾಲ್ ಹುಸೇನ್ ಅವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಂತುಕೊಂಡಿದ್ದಾರೆ, ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಹೈಕಮಾಂಡ್ ಏನ್ ಹೇಳಿತ್ತು ಅಂತಂದ್ರೆ ರಾಜಣ್ಣನ ಒಂದು ವಜಾದಿಂದ ಎಲ್ರಿಗೂ ಕೂಡ ಎಚ್ಚರಿಕೆಯನ್ನ ನೀಡುವಂತಹ ಕೆಲಸವನ್ನ ಮಾಡಿತ್ತು. ಸುಮ್ಮನೆ ಹೋಗ್ಬಿಟ್ಟು ಮಾಧ್ಯಮದ ಮುಂದೆ ಏನೇನ ಬಡಕಳಬೇಡಿ ಅಂತ ಹೇಳಿ. ಆದರೆ ಯಾಕೋ ಈ ಒಂದು ಹೈಕಮಾಂಡ್ ಮಾತನ್ನ ಕಾಂಗ್ರೆಸ್ ಅವ್ರು ಕೇಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಡಿಕೆ ಶಿವಕುಮಾರ್ ವರ್ಸಸ್ ಸಿಎಂ ಸಿದ್ದರಾಮಯ್ಯ ಅನ್ನೋದು ಮುಸುಕಿನ ಗುದ್ದಾಟ. ಅದು ಅವಾಗ ಬೀದಿ ರಂಪಾಟ ಕೂಡ ಆಗುತ್ತೆ. ಜನಸಾಮಾನ್ಯರು ಹೌದಾ ಇಲ್ವಾ ಅಂತ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಕಾರ್ಯಕರ್ತರಿಗೂ ಕೂಡ ಗೊಂದಲವಾಗ್ತಾ ಇದೆ. ಮೊನ್ನೆ ಪಬ್ಲಿಕ್ ಭೇಟಿಗೆ ಹೋಗಿದ್ದೆ ನಾನು ಮೇಡಮ್ ಕಾರ್ಯಕರ್ತ, ನಾನು ಕಾಂಗ್ರೆಸ್ ಕಾರ್ಯಕರ್ತ. ಎಲ್ಲರೂ ಬಂದ್ಬಿಟ್ಟು ನಾನು ಕೇಳ್ತಾರೆ ಏನು ಎತ್ತ, ನಾ ಏನು ಹೇಳಿ ಮೇಡಮ್ ಅಂತ ಕೇಳ್ತಾ ಇದ್ದ ಒಬ್ಬ. ಹಂಗಾಗಬಾರ್ದಲ್ವಾ, ರೈಟ್? ಹಂಗಾಗಬಾರ್ದು. ಸೊ ದಟ್ಸ್ ವೈ ಏನು ಮಾಡಬೇಕು ಅಂತಂದರೆ, ನೀವೊಂದು ಕರೆಕ್ಟ್ ಆಗಿರುವಂತಹ ಡಿಸಿಷನ್ ಹೈಕಮಾಂಡ್ ಏನಾದ್ರು ಕೊಟ್ಬಿಡ್ತು ಅಂತಂದರೆ, ಸಿದ್ದರಾಮಯ್ಯಂಗೆ ಜೈ ಅನ್ನೋಕ್ಕೂ ಜನ ಇದ್ದಾರೆ, ಡಿ ಕೆ ಶಿವಕುಮಾರ್ಗೆ ಜೈ ಅನ್ನೋಕ್ಕೂ ಜನ ಇದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಮಾತಾಡ್ತಾರೆ ಡಿಸೆಂಬರ್ 1ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಆಗತ್ತೆ ಅಂತ ಹೇಳಿ. ಇಸ್ ಇಟ್ ಪಾಸಿಬಲ್ ಇಕ್ಬಾಲ್ ಹುಸೇನ್? ಅದು ಆಗೋಕ್ ಸಾಧ್ಯನಾ? ಆಗೋಕ್ ಸಾಧ್ಯ ಅಂತಂದ್ರೆ ಹೈಕಮಾಂಡ್ ಬಾಯಲ್ಲಿ ಹೇಳಿಸಿ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಖುಷಿಯಾಗಿದ್ದು ಬಿಡ್ಲಿ ಅದ್ಲಾಗಿ. ಇದು ಹೆಂಗಾಗುತ್ತೆ ಅಂತಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗಾಗತ್ತೆ. ನೀವೇನೋ ಒಂದು ಸ್ಟೇಟ್ಮೆಂಟ್ ಹೇಳ್ತೀರಾ, ನಾವು ಮಾಧ್ಯಮದೊಬ್ರು ಹುಯ್ಯೋ ಅಂತ ಅದನ್ನೇ ಮಾತಾಡ್ತೀವಿ. ಬಟ್ ಜನಸಾಮಾನ್ಯರಿಗೆ ಅದು ಯಾವ ಕಾರಣಕ್ಕೂ ಕೂಡ ಗೊಂದಲ ಆಗಬಾರ್ದಲ್ವಾ? ನೀವು ಹೇಳ್ತಾ ಇದ್ದೀರಿ, ಇಕ್ಬಾಲ್ ಹುಸೇನ್ ಅವ್ರು ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ 1ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ, ಹೈಕಮಾಂಡ್ನಿಂದ ಬುಲಾವ್ ಬಂತು, ಸಂದೇಶ ಬಂತು, ಡಿ ಕೆ ಶಿವಕುಮಾರ್ ಅವರು ಸಿಎಂ ಚೇರಿಂದ ಎದ್ದೇಳಕ್ಕಾಗಲ್ಲ ಇನ್ನು ಅಂತ ಹೇಳ್ತಾ ಇದ್ದೀರಾ. ಬಟ್ ವಾಟ್ ಅಬೌಟ್ ಸಿಎಂ ಸಿದ್ದರಾಮಯ್ಯ? ಸಿಎಂ ಸಿದ್ದರಾಮಯ್ಯ ಅವರು ಸುಮ್ಮನೆ ಕುತ್ಕೊಬಿಡ್ತಾರಾ? ಕಾಮನ್ ಸೆನ್ಸ್ ನನ್ಗಾಗ್ಲಿ ಜನಕ್ಕಾಗ್ಲಿ ಬರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಬಿಟ್ಕೊಟ್ಬಿಡ್ತಾರಾ? ಸಿಎಂ ಸಿದ್ದರಾಮಯ್ಯ ಹಿಂದಿರುವಂತಹ ನಾಯಕರು ಬಿಟ್ಕೊಟ್ಬಿಡ್ತಾರಾ? ಡಿ ಕೆ ಶಿವಕುಮಾರ್ ಅವರು ಪ್ರತಿತಂತ್ರವನ್ನು ಹೂಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಾನು ಎಷ್ಟು ಮುಖ್ಯ ಈ ಪಕ್ಷಕ್ಕೆ ಅನ್ನೋದನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಹೈಕಮಾಂಡ್ಗೆ ತಿಳಿಸ್ತಾ ಇದ್ದಾರೆ. ಒಂದೇ ಒಂದು ರಾತ್ರಿ ಎಲ್ಲ ಆಗಿ ಮುಗಿಸ್ಬಿಡುತ್ತೆ. ನಮ್ದು ಬೇರೆ ರಾಜ್ಯ ಅಲ್ಲ ಸ್ವಾಮಿ, ನಮ್ದಿರೋ ಕರ್ನಾಟಕ. ಒಂದು ರಾತ್ರಿಯಲ್ಲಿ ಏನೋ ಒಂದು ಆಗ್ಬಿಡುತ್ತೆ ಅನ್ನೋಕೆ ಆಗಲ್ಲ. ಹಬ್ಬ ಅಂದ್ರೆ ಡಿ ಕೆ ಶಿವಕುಮಾರ್ ಹೊರಗೆ ಬರಬಹುದು ಪಕ್ಷದಿಂದ. ಇಟ್ಸ್ ನಾಟ್ ಪಾಸಿಬಲ್, ಇದಾಗೋದಿಲ್ಲ. ಡಿ ಕೆ ಶಿವಕುಮಾರ್ ಪಕ್ಷದ ನಿಷ್ಠಾವಂತ ನಾಯಕ, ಹೊರಗೆ ಬರಲ್ಲ ಅವರು. ಫಸ್ಟ್ ಸೇರ್ಕೊಂಡಿದ್ದು ಕಾಂಗ್ರೆಸ್ ಅಲ್ಲೇ, ಈಗಿದ್ದು ಕಾಂಗ್ರೆಸ್ ಅಲ್ಲೇ. ಯಾವ ಪಕ್ಷದಿಂದ ಬಂದವರಲ್ಲ ಅವರು. ಹೆಂಗ್ಬಿಟ್ಟು ತ್ಯಾಗರಾಜನ್ ತರ ಹೊರಟು ಬಿಡ್ತಾರ? ನೋ, ಆಗಲ್ಲ ಇದು. ನೋಡೋಣ. ಇಕ್ಬಾಲ್ ಹುಸೇನ್ ಅವ್ರು ಹೇಳ್ದಂಗೆ ಆಗತ್ತೋ ಡಿಸೆಂಬರ್ 1ನೇ ತಾರೀಕು. ಭಾಳ ದೂರ ಇಲ್ಲ. ಇವತ್ತು 26 ತಾರೀಕು, 27 ತಾರೀಕು, ಇನ್ನೊಂದು 4-5 ದಿನ ತಡ್ಕೊಳ್ಳೋಣ, ನೋಡೋಣ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.